ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಈ ನಮ್ಮ ಕಂಟ್ರಿನಲ್ಲಿ ಎಂಥ ಮನೆ ಹಾಳು ದುಷ್ಟರಿದ್ದಾರೆ ಕಾಂತ. ಸಿಕ್ಕಾಪಟ್ಟೆ ದುಷ್ಟರು, ನಾನ್ಸೆನ್ಸ್ಗಳು, ಲೋಫರ್ಗಳಿದ್ದಾರೆ ಕಾಂತ ಇಲ್ಲಿ. ಪಾಪ ನಿಯತ್ತಾಗಿ ಕೆಲಸ ಮಾಡ್ಕೊಂಡಿದ್ದ ನಮ್ಮ KIS ಆಫೀಸರ್ ಮಹಾಂತೇಶ್ ಅವರ ಜೀವವನ್ನೇ ತೆಗೆದುಬಿಟ್ರಲ್ಲ ಕಾಂತ. ಎಲ್ಲಿ ಅವರ ಅವ್ಯವಹಾರ ಬಯಲಿಗೆ ಬಂದು ಬಿಡುತ್ತೆ ಅಂತ. ಛಾಯ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ತಾವು ಮಾಡಿದ ನಾನ್ಸೆನ್ಸ್ ಕೆಲಸನ ಮುಚ್ಚೋದಕ್ಕೆ ಮತ್ಯಾರದ್ದು ಅಮಾಯಕ ಜೀವವನ್ನ ತೆಗಿತಾರಲ್ಲ ಕಾಂತ. ಇಂಥವ್ರನ್ನ ಏನ್ ಮಾಡ್ಬೇಕು ಹೇಳು ನಾವ. ಎನಿವೆ, ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಈಗ ಲೋಕಕ್ಕೆ ವಿದಾಯ ಹೇಳಿದ ಮಹಾಂತೇಶ್ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ನೀಡಲಿ, ಅವರ ಕುಟುಂಬಕ್ಕೆ ಮುಂದೆ ನೆಮ್ಮದಿ ನೀಡಲಿ ಅಂತ ನಾನು ನಮ್ಮ ಹುಬ್ಬಳ್ಳಿ ಸದ್ಗುರು ಸಿದ್ಧಾರೂಢರ ಮಠಕ್ಕೆ ಹೋಗಿ ಬೇಡ್ಕೊಂಡ್ ಬಂದೆ ಕಾಂತ, ಬೇಡ್ಕೊಂಡ್ ಬಂದೆ. ಓಕೆ, ಇವಾಗ ಬಾ ಕಾಂತ. ಇಲ್ಲಿ ನಮ್ಮ ಅಣ್ಣವರು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡ್ತಾ ರೌಂಡ್ ಹೊಡೆದ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹೋಗಿ ಒಂದು ರೌಂಡ್ ಹಾಕಿ ಈ ನಮ್ಮ ಕಂಟ್ರಿನಲ್ಲಿ ಯಾವ್ಯಾವ ಮಹಾನ್ ಭಾವರು ಏನೇನು ಹೇಳ್ತಾರೆ, ಈ ನಮ್ಮ ಪೊಲಿಟಿಕ್ಸ್ ಪುರಾಣ ಏನೇನಾಯ್ತು ಅಂತ ಜಸ್ಟ್ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ. ನಡಿ ಕಾಂತ, ನಡಿ. ಸಾರೋಟ್ ಹತ್ತೋ ನೀನ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹೆಂಗೆ ಕಾಂತ, ನಮ್ಮ ಹುಬ್ಬಳ್ಳಿ ಪೀಪಲ್ ಜೊತೆ ಹೆಂಗೆ ಡ್ಯಾನ್ಸ್ ಮಾಡ್ದೆ ನಾನು. ಸಖತ್ತಾಗಿತ್ತು ಅಲ್ವಾ? ಓಕೆ ಫೈನ್. ಇವಾಗ ಇದೇನು ಕಾಂತ ಇದು ತಲೆ ಹರಟೆ. ಈ ನಮ್ಮ ಫ್ಲವರ್ ಪಾರ್ಟಿ ಅವರದು ರಗಳೆ ಮುಗಿತಾನ ಇಲ್ವಲ್ಲ. ಬೆಂಗಳೂರಿನಲ್ಲಿ ಕೂತು ಇವರು ಜಗಳ ಮಾಡ್ತಾರೆ. ಅವರು ಡೆಲ್ಲಿಯಿಂದ ಹಂಗ ಬಂದು ಹಿಂಗೆ ಸುಮ್ಮನೆ ಹೊರಟೋಗ್ತಾರೆ ಫ್ಲೈಟ್ ಹತ್ಕೊಂಡ. ಐ ಡೋಂಟ್ ಲೈಕ್ ಇಟ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್. ಓಕೆ ಕಾಂತ, ಇವಾಗ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ, ನಡಿ. ಈಶೋ ಅಂಕಲ್, ಹಿಂಗೆ ಯಾಕೆ ಮಾಡಕತ್ತೀರಿ ಎಲ್ಲರೂ ಸೇರ್ಕೊಂಡು? ನಿಮ್ಮ ಉದ್ದೇಶ ಏನಂತ? ನನ್ನ ಉದ್ದೇಶ ಇರೋದು ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಶಾಸಕರು ಒಟ್ಟಾಗಿರ್ಬೇಕು, ಅಬ್ಬಬ್ಬಾ, ಸಂಘಟನೆ ಒಟ್ಟಿಗೆ ತಗೊಂಡು ಹೋಗ್ಬೇಕು, ಇನ್ನೂ ಮಜಬೂತಾಗಿ ಈ ಪಾರ್ಟಿಯನ್ನು ಕಟ್ಟಬೇಕು ಅನ್ನೋ ಅಪೇಕ್ಷೆ ನಂದು ಇದೆ. ನಮ್ಮ ಎಲ್ಲಾ ಶಾಸಕರು, ಎಲ್ಲಾ ಮಂತ್ರಿಗಳ ಅಭಿಪ್ರಾಯ ಇದೇ ಇದೆ. ಓ ಹಂಗ. ಅಂದಾಗೆ ಧರ್ಮೇಂದ್ರ ಪ್ರಸಾದ್ ಬಂದಾಗ ಏನಾಯ್ತು? ಯಾರ್ಯಾರು ಏನ್ ಹೇಳಿದ್ರು? ಧರ್ಮೇಂದ್ರ ಪ್ರಧಾನ್ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಪ್ಪರೆ, ಎಂತ ಮಾತು ಹೇಳಿದ್ರಿ? ಯಡಿಯೂರಪ್ಪನ ಜೊತೆಗೆ ಇದ್ದಂಥ ಮಂತ್ರಿಗಳು ಅಂತ ಹೇಳಿದ್ರೆ ಬೇಕಾದ್ರೆ ಕರೀರಿ, ಸದಾನಂದ ಗೌಡ ಜೊತೆ ಇದ್ದಂಥ ಮಂತ್ರಿಗಳು ಅಂತ ಕರೀರಿ, ಅಲ್ಲಿ ಶಾಸಕರು ಇಲ್ಲಿ ಶಾಸಕರು ಅಂತ ಕರೀರಿ. ಎಲ್ಲರ ಅಭಿಪ್ರಾಯನೂ ಒಂದೇ ಆಗಿದೆ, ಈ ಪಾರ್ಟಿ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇಳಿ. ಎಡ್ಡಿಜಿ ಕಡೆದವ್ರು ಏನಂದ್ರು? ಯಡಿಯೂರಪ್ಪನವ್ರು ನಾನು 25 ವರ್ಷಗಳಿಂದ ನಾನು ಅವ್ರ ಜೊತೆಗಿದ್ದೇನೆ. ಹೌದು ಹೌದು ಬಿಡ್ರಿ. 10 ಹಿರಿಯರು ಹೆಂಗೆ ನನ್ನ ಈ ಪಾರ್ಟಿಯಲ್ಲಿ ಬೆಳೆಸಿದ್ರು, ಅದರಲ್ಲಿ ಯಡಿಯೂರಪ್ಪನವ್ರದ್ದು ಒಂದು ಪಾತ್ರ ಇದೆ ನನ್ನ ಬೆಳವಣಿಗೆಗೆ. ಓ ಹಂಗ. ಅವರು ಮನಸ್ಸಿಗೆ ಏನು ಬರುತ್ತೆ ದಡ್ ಅಂತ ಹೇಳ್ಬಿಡ್ತಾರೆ. ಅದು ಸರಿ ತಪ್ಪು ಅನ್ನೋ ಯೋಚನೆ ಅನೇಕ ಸರಿ ಮಾಡಕ್ ಹೋಗಲ್ಲ ಅವರು. ಮುಂದೆ ಅದನ್ನ ನೋಡಿ ಅನೇಕರು ಹೇಳ್ತಾರೆ ಏನಂತ? ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಹೋಗ್ತಾರೆ. ಅಲ್ಲ, ಈ ವಿಚಾರದಿಂದ ಏನು ಸಾಧನೆ ಮಾಡ್ತೀರ ಅಂತ ನೀವು? ಈ ವಿಚಾರದಿಂದ ರಾಜ್ಯದ ಜನರು ಒಳ್ಳೇದಾಗಬೇಕು ಅಂತ ಪ್ರಯತ್ನ ನಡೆಸ್ತಾ ಇರೋದು ನಾವು. ಇದೆಲ್ಲ ಓಕೆ, ಎಡ್ಡಿಜಿ ಯಾಕೆ ಹಿಂಗ್ ಮಾಡ್ತಾರೆ? ಯಡಿಯೂರಪ್ಪನವ್ರ ಬಗ್ಗೆ CBI ತನಿಖೆ ನಡೀತಾ ಇದೆ. ಅವ್ರು ಬೇಲ್ ಮೂವ್ ಮಾಡಿದ್ದಾರೆ. ಅವ್ರ ಮನಸ್ಥಿತಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಹೌದಾ? ಏನ್ರಿ ಅದು? ನಾವು ನೀವು ಆಗಿದ್ದಿದ್ರೆ ಆತ್ಮಹತ್ಯೆ ಮಾಡ್ಕೋತಿದ್ವಿ. ಅಂದ್ರ ನಿಮ್ ಮಾತಿನ ಅರ್ಥ? ಯಡಿಯೂರಪ್ಪನವರು ಸ್ವಲ್ಪ ಗಟ್ಟಿ ಹೃದಯದವರು. ಓ ಹಂಗ ಮ್ಯಾಟ್ರು. ಅವ್ರು ಈ ಸಂದರ್ಭದಲ್ಲಿ ಬರ್ತಿಲ್ಲ, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಬರ್ತಿಲ್ಲ, ಯಾವುದೇ ಪ್ರಚಾರಕ್ಕೆ ಹೋಗ್ತಿಲ್ಲ ಅಂದ್ರೆ ಅದನ್ನ ನಾವು ತಪ್ಪರ್ಥ ಮಾಡ್ಕೊಂಡ್ರೆ ನಾವು ಬಿಜೆಪಿ ಕಾರ್ಯಕರ್ತರಾಗಲ್ಲ. ಆಯ್ತು ಬಿಡ್ರಪ್ಪ. ನಾವು ಸದ್ಯಕ್ಕೆ ಯಡಿಯೂರಪ್ಪನವ್ರು ಏನೇ ಸ್ಟ್ಯಾಂಡ್ ತಗೊಂಡ್ರು ಕೂಡ ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ, ಅವ್ರ ಮನಸ್ಥಿತಿಗೋಸ್ಕರ. ಅದನ್ನ ಅಲ್ಲಿಂದನೂ ಅವ್ರು ಹೊರತರ್ತೇವೆ. ಹೋಗ್ಲಿ ಬಿಡ್ರಪ್ಪ, ಬರೇ ಇದೇ ನಾಟಕ ಆಯ್ತು ನಿಮ್ದು. ಒಟ್ಟಾರೆ ಏನು ಹೇಳ್ತೀರಿ ಹೇಳ್ರಿ. ಒಟ್ಟಾರೆ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಇನ್ನು ಭಾರತೀಯ ಜನತಾ ಪಾರ್ಟಿನ 2 ಗುಂಪು ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರೂ ಒಟ್ಟಿಗೆ ಹೋಗ್ತೇವೆ. ಯಡಿಯೂರಪ್ಪನವ್ರ ಗುಂಪು, ಸದಾನಂದ ಗೌಡರ ಗುಂಪು, ಆ ಗುಂಪು ಈ ಗುಂಪು ಇಲ್ಲ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಒಟ್ಟಿಗೆ ಹೋಗ್ತೇವೆ, ಒಟ್ಟಿಗೆ ಪ್ರಚಾರ ಮಾಡ್ತೇವೆ, ಒಟ್ಟಿಗೆ ಸಂಘಟನೆ ಕಟ್ತೇವೆ. ಈ 120 ಸ್ಥಾನದಲ್ಲಿದ್ದೇವೆ. 224 ಕ್ಷೇತ್ರಕ್ಕೆ ಒಳ್ಳೆ ಅಭ್ಯರ್ಥಿಗಳು ಆಯ್ಕೆ ಮಾಡ್ತೇವೆ. ಕೇಳಿದ್ರ ಮೈ ಡಿಯರ್ ಪೀಪಲ್, ಕೇಳಿದ್ರ? ಇವ್ರು ಹೇಳೋ ಸ್ಟೇಟ್ಮೆಂಟ್ಗಳನ್ನ ಕಿವಿಯಾರ ಕೇಳಿಸ್ಕೊಂಡ್ರ ನೀವು? ಏನಿದ? ದೇವರು ಜಗತ್ತನ್ನ ಸೃಷ್ಟಿ ಮಾಡಿ ಗಡದ್ದಾಗಿ ನಿದ್ದೆ ಮಾಡ್ಬಿಟ್ಟ. ಆ ಬ್ರಹ್ಮ ಮನುಷ್ಯನನ್ನ ಸೃಷ್ಟಿ ಮಾಡಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ಬಿಟ್ಟ. ಆದ್ರೆ ಇವರು ಮಾತ್ರ ಬರೀ ರಗಳೆ ಮಾಡ್ತಾ ಜನತೆಗೆ ಆದರ್ಶವಾಗಬೇಕಾಗಿದ್ದ ಚಾಣಕ್ಯ ನೈತಿ ತಂತ್ರ ರಾಜಕೀಯವನ್ನ ಅಡ್ಡಡ್ಡ ಮಲಗಿಸಿ ಉಪ್ಪು ಖಾರ ಹಾಕೊಂಡು ನೆಕ್ಬಿಟ್ರಲ್ಲ ಕಾಂತ ಈ ಖಾದೀಸ್ ಫೆಲಾಸ್ಗಳ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್.
ಏನಿವೆ ಇವತ್ತಿಗಿಷ್ಟು ಸಾಕು ಬಾ ಕಾಂತ, ಹೋಗೋಣ ಹುಬ್ಬಳ್ಳಿ ದುರ್ಗದ ಬಯಲ್ಗೆ ಹೋಗಿ ಸಕ್ಕತ್ತಾಗಿ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ತಿನ್ಕೊಂಬರೋಣ. ನಡೆ ಕಾಂತ ನಡೆ, ಚಪ್ಪುರ್ಕೊಂಡ್ ತಿನ್ಕೊಂಬರೋಣ, ನಡೆ ನಡೆ.